ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದೊಡ ಮತ್ತು ಕಿಶ್ತ್ವಾರ್ನ 13 ಕಡೆ ಪೊಲೀಸರು ದಾಳಿ ಮಾಡ್ತಾ ಇರೋದು. ಜಮ್ಮು ಕಾಶ್ಮೀರದಲ್ಲಿ ಪೊಲೀಸರ ಮೆಗಾ ರೇಡ್ ಇದು. ಅದರಲ್ಲೂ ಕೂಡ ಉಗ್ರರ ವಿರುದ್ಧ ಪೊಲೀಸರಿಂದ ನಡೀತಾ ಇರುವಂತಹ ಬೃಹತ್ ಕಾರ್ಯಾಚರಣೆ. ದೊಡ ಮತ್ತು ಕಿಶ್ತ್ವಾರ್ನ 13 ಕಡೆಗಳಲ್ಲಿ ಪೊಲೀಸರು ದಾಳಿ ಮಾಡ್ತಾ ಇದ್ದಾರೆ. ಉಗ್ರರಿಗೆ ಸಂಬಂಧಪಟ್ಟಂತ 13 ಕಡೆಗಳಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ 14 ಉಗ್ರರ ಪಟ್ಟಿ ಮಾಡಿಕೊಂಡಿದ್ದಾರೆ. ಜೊತೆಗೆ 10 ಉಗ್ರರ ಮನೆಗಳ ಧ್ವಂಸ ಮಾಡಲಾಗಿದೆ. ಮತ್ತೆ ಕಾರ್ಯಾಚರಣೆ ಚುರುಕು ಪಡೆದುಕೊಂಡಿದೆ. 13 ಕಡೆ ಪೊಲೀಸರು ದಾಳಿ ಮಾಡ್ತಾ ಇರೋದು. ಉಗ್ರರಿಗೆ ಸಂಬಂಧಪಟ್ಟಂತ 13 ಕಡೆಗಳಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಎಲ್ಲ ಕಡೆಯೂ ಕೂಡ ಪೊಲೀಸರಿರ್ಬೋದು, ಜಮ್ಮು ಕಾಶ್ಮೀರ ಪೊಲೀಸರು, ಮತ್ತೊಂದು ಕಡೆ CRPF ಸಿಬ್ಬಂದಿ, NIA ಅಧಿಕಾರಿಗಳು, ಹೀಗೆ ಎಲ್ಲ ಕಡೆಯಿಂದನೂ ಕೂಡ ತನಿಖೆ, ಕಾರ್ಯಾಚರಣೆ ಮತ್ತೆ ಸೈನಿಕರ ಮೆಗಾ ಆಪರೇಷನ್ ಇದೆಲ್ಲವೂ ಕೂಡ ನಡೀತಾ ಇದೆ. ದೊಡ ಮತ್ತು ಕಿಶ್ತ್ವಾರ್ನ 13 ಕಡೆಗಳಲ್ಲಿ ಪೊಲೀಸರು ಸದ್ಯ ದಾಳಿ ನಡೆಸ್ತಾ ಇದ್ದಾರೆ. ಉಗ್ರರಿಗೆ ಸಂಬಂಧಪಟ್ಟಂತಹ ಮನೆಗಳು, ಅಡಗು ತಾಣಗಳನ್ನು ಹುಡುಕಲಾಗ್ತಾ ಇದೆ. ಅವುಗಳನ್ನೇ ಗುರಿಯಾಗಿಸಿ ಧ್ವಂಸ ಮಾಡಲಾಗ್ತಾ ಇದೆ. ಈಗಾಗಲೇ 10 ಮನೆಗಳ ಧ್ವಂಸ ಆಗಿದೆ. 48 ಗಂಟೆಗಳಲ್ಲಿ 10 ಮನೆಗಳು ಧ್ವಂಸ ಆಗಿರೋದು. ದಾಳಿ ನಡೆದ 48 ಗಂಟೆಗಳಲ್ಲ, ಕಳೆದ 48 ಗಂಟೆಗಳಲ್ಲಿ ಈ ರೀತಿಯಾಗಿ 10 ಮನೆಗಳ ಧ್ವಂಸ ಆಗಿದೆ. ಮತ್ತೊಂದು ಕಡೆ 13 ಕಡೆ ಈಗ ಪೊಲೀಸ್ ಸಿಬ್ಬಂದಿ ಇರ್ಬೋದು, ಅಧಿಕಾರಿಗಳು ಎಲ್ಲರೂ ಕೂಡ ಹೈ ಅಲರ್ಟ್ ಆಗಿದ್ದು ಭದ್ರಕೋಟೆಯನ್ನೇ ಸೃಷ್ಟಿ ಮಾಡಿದ್ದಾರೆ. ಎಲ್ಲೆಲ್ಲಿ ಕಾಶ್ಮೀರದಲ್ಲಿ, ಶ್ರೀನಗರದಲ್ಲಿ, ಈ ಪಹಲ್ಗಾಮಲ್ಲಿ ಯಾವ್ಯಾವ ಜಾಗದಲ್ಲಿ ಉಗ್ರರ ಅಡಗು ತಾಣಗಳಿದ್ವೋ, ಅವ್ರು ಹೇಗೆ ಸ್ಕೆಚ್ ಆಗ್ತಾ ಇದ್ರು, ಎಲ್ಲಿಂದ ಬರ್ತಾ ಇದ್ರು, ಅವ್ರು ಎಂಟ್ರಿ ಪಡ್ಕೊಂಡಿದ್ದು ಹೇಗೆ, ಅಲ್ಲಿಂದ ನಿರ್ಗಮನ ಆಗಿದ್ದು ಹೇಗೆ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಅವರ ಮನೆಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅವರ ಮನೆಗಳನ್ನೇ ಧ್ವಂಸ ಮಾಡಿಬಿಟ್ರೆ ಇವರಿಗೀಗ ನೆಲೆ ಇಲ್ಲದಂತಾಗುತ್ತೆ. ಹಾಗಾಗಿ ಅವ್ರನ್ನ ಈಸಿಯಾಗಿ ಹುಡುಕಬಹುದು ಅನ್ನುವಂಥ ಕಾರಣಕ್ಕೆ ಈಗ ಮನೆಗಳನ್ನ ಟಾರ್ಗೆಟ್ ಮಾಡ್ತಿರೋದು, ಮತ್ತು ಅವರು ಉಳ್ಕೊಳ್ತಾ ಇದ್ದಂಥ ಜಾಗಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಆ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳು ಕೂಡ ಸಿಗ್ಬೋದು. ಆ ಮನೆಗಳಲ್ಲಿ ಆಲ್ಮೋಸ್ಟ್ ಅನುಮಾನಾಸ್ಪದ